ಶ್ರೀ ಗುರುಭ್ಯೋ ನಮಃ. ಈ ಸಹ ಅಂತೇನು ಆಚಾರ್ಯರು ಹೇಳಿದ್ದಾರೆ, ಲಿಂಗೈಸ್ಯರು ಸಹಿ ಅಂತ. ಆ ಸಹ ಅಂತ ಅನ್ನೋದನ್ನ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನಾವು ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅಂಥದ್ದು ಇನ್ನೊಂದು ಅಭಿಪ್ರಾಯ ಇಲ್ಲಿ ಕಂಡು ಬರ್ತದೆ. ಮತ್ತೊಂದು ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಕಂಡು ಬರ್ತದೆ. ಈ ಪ್ರಶ್ನೆ ಏನೀಗ ಅಂದ್ರೆ, ಅನಶ್ನನ್ನನ್ಯೋ ವಿಚಾಕಶೀತಿ ಅಂತ ವೇದವಾಕ್ಯ ಇದೆಯಲ್ಲ, ಅಥರ್ವಣ ಉಪನಿಷತ್ತಿನಲ್ಲಿ ದ್ವಾಸಪರ್ಣ ಸವಿಜಾಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತೆ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಹೀಗೊಂದು ವೇದವಾಕ್ಯ ಕಂಡು ಬರ್ತದೆ. ಆ ವೇದವಾಕ್ಯದಿಂದ ನಿಮಗೆ ವಿರೋಧ ಬಂತಲ್ಲ ಅಂತ ಒಂದು ಈ ಪ್ರಶ್ನೆ ಬರ್ತದೆ. ಈಗ ನೀವು ಇದೇನು ಹೇಳ್ತಾ ಇದ್ದೀರಿ, ಪ್ರಥಂಪಿ ಬಂತೋ ಸುಕೃತಸ್ಯ ಲೋಕೆ. ಈ ಪರಮಾತ್ಮನದೇ ಎರಡು ರೂಪಗಳು, ಒಂದು ಆತ್ಮ ಎಂಬುದಾಗಿ ಮತ್ತೊಂದು ಪರಮಾತ್ಮ ಎಂಬುದಾಗಿ, ಅವನವೇ ಎರಡು ರೂಪಗಳು ಇಲ್ಲಿ ಭೋಗ ಮಾಡ್ತಾ ಇವೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಆ ಮಾತಿಗೆ, ಈ ಕಾಟಿಕೋಪನಿಷತ್ತಿನ ಈ ಮಾತಿಗೆ ಮುಂದೆ ಆ ಅಥರ್ವಣ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅದರಿಂದ ವಿರೋಧ ಬಂತಲ್ವಾ ಅಂತ ಈ ಒಂದು ಜಿಜ್ಞಾಸೆ ಬಂತು. ಯಾಕಂದ್ರೆ ಅಥರ್ವಣ ಉಪನಿಷತ್ನಲ್ಲಿ ಅವನೇನು ತಿಂತಾ ಇಲ್ಲ ಅಂತ ಹೇಳಿದೆ, ಜೀವ ತಿಂತಿರೋದು, ಇವನೇನು ತಿಂತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ನೀವು ಇವನು ಕರ್ಮಫಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ಈ ತರ ಹೇಳಿದ್ದು ಇದು ಸರಿಯಾಗ್ಲಿಲ್ಲಲ್ಲ ಅಂತ ಒಂದು ಪ್ರಶ್ನೆ ಇಲ್ಲಿ ಬಂತು. ಅದಕ್ಕೂ ಕೂಡ ಇದೇ ಉತ್ತರ, ಸಹ ಅಂತಾನೆ ಉತ್ತರ. ಅದೇನು ಸಹ ಅನ್ನೋ ಉತ್ತರದಿಂದ, ಸಹ ಅನ್ನೋ ಮಾತಿನಿಂದ ನಮಗೆ ಬೇಕಾದ ಉತ್ತರವನ್ನ ದೊರಕಿಸ್ಕೊಳ್ಳೋದು ಹೇಗೆ ಅಂದ್ರೆ, ತಸ್ಯೇದಾಹು ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಷದ್ಯ ಪಿತರಂ ನ ವೇದ ಇತಿ ಅನಶನ ವಾಕ್ಯಶೇಷೆ ಯಹ ಜೀವ ಅನದ್ಯ ಅತೃತ್ವೇನ ಉಕ್ತಃ ಸಹ ವಿಷ್ಣುರೇವ ಅರ್ಥ ಋತಪಾನಕರ್ತ ಇತ್ಯರ್ಥಃ. ಈಗ ನಾನೇನು ವಾಕ್ಯ ಓದಿದ್ನಲ್ಲ, ಇದು ಅನಶನ ವಾಕ್ಯಶೇಷ. ಈ ದ್ವಾಸಪರ್ಣ ಸವಿಜಾಸಖಾಯ ಅಂತ ಏನು ಅಥರ್ವಣ ಉಪನಿಷತ್ನಲ್ಲಿ ಕಂಡು ಬರ್ತದಲ್ಲ, ಆ ಅಥರ್ವಣ ಉಪನಿಷತ್ತು ಆ ಭಗವಂತ ಏನನ್ನು ಅಶನ ಮಾಡ್ತಾ ಇಲ್ಲ ಅಂತ ಹೇಳ್ತದೆ, ಏನನ್ನು ತಿಂತಾ ಇಲ್ಲ ಅಂತ. ಹಾಗೆ ಹೇಳುವಂತಹ ಆ ಮಾತೇನಿದೆಯಲ್ಲ, ಅದರ ಬಳಿಕ ಒಂದು ಶೇಷ, ನಾನು ಹಿಂದೆ ಹೇಳಿದ್ದೆ, ಈ ಟ್ಯಾಗ್ ಅಂತ ಒಂದು ಮುಖ್ಯ ವಿಷಯವನ್ನು ಹೇಳಿ ಅದಕ್ಕೆ ಪೂರಕವಾಗಿ ಮತ್ತೊಂದು ಸಣ್ಣ ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಅದಕ್ಕೆ ವಾಕ್ಯಶೇಷ ಅಂತ ಕರೀತಾರೆ. ಆ ವಾಕ್ಯಶೇಷದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ಗಮನಿಸಿದ್ರೆ, ಭಗವಂತ ಏನನ್ನು ತಿಂತಾನೆ, ಏನನ್ನು ತಿನ್ನುವುದಿಲ್ಲ ಅಂತ ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ ಅಂತ ಈಗಿಲ್ಲಿ ಹೇಳಿ ಕೊಟ್ಟಿದ್ದಾರೆ. ಆ ವಾಕ್ಯ ನಮಗೆ ಈಗ ಎಲ್ಲಿ ಸಿಗಲಿಲ್ಲ, ನಾನು ತುಂಬಾ ಹುಡುಕಾಡಿದೆ. ಆಚಾರ್ಯರು ಅಥರ್ವಣ ಉಪನಿಷತ್ ಭಾಷ್ಯದಲ್ಲೂ ಕೂಡ ಆ ವಾಕ್ಯ ಹೇಳಿದ್ದಾರೆ. ಆದ್ರದು ಅನಶನ ವಾಕ್ಯಶೇಷೆ, ಅನಶನ ವಾಕ್ಯಶೇಷ ಅಂತಿದೆಯಲ್ಲ, ಅನಶನ ವಾಕ್ಯ ಅಂತಂದ್ರೆ ಅಥರ್ವಣ ಉಪನಿಷತ್ತಿನ ವಾಕ್ಯ. ಆ ಅಥರ್ವಣ ಉಪನಿಷತ್ತಿನ ವಾಕ್ಯದ ಶೇಷ ಇದು ಅಂತ ಹೀಗೆ ಕಂಡು ಬರ್ತದೆ. ಹಾಗಾದ್ರೆ ಅದು ಎಲ್ಲಿದೆ? ಅಥರ್ವಣ ಉಪನಿಷತ್ನಲ್ಲೇ ಇದೆಯಾ? ಈ ಅಥರ್ವಣ ಉಪನಿಷತ್ತಿನ ಮೂಲ ವಾಕ್ಯದ ಶೇಷ ಅಥರ್ವಣ ಉಪನಿಷತ್ತಿನಲ್ಲೇ ಇದೆಯಾ ಅಂತ ನಾನು ಹುಡುಕ್ಲಿಕ್ಕೆ ಹೋದೆ. ಆದ್ರೆ ಅದು ಅಥರ್ವಣ ಉಪನಿಷತ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಮತ್ತೆ ಪ್ರಾಯ ಅದು ಈಗ ಉಪಲಬ್ಧ ಇರುವಂತಹ ಯಾವ ವೈದಿಕ ಸಾಹಿತ್ಯದಲ್ಲೂ ಕೂಡ ಸಿಗೋದೇ ಇಲ್ಲ. ನಾನು ತುಂಬಾ ಆ ಥರ ಹುಡುಕಿದೆ, ನಾನಾ ಥರದ್ದು ಅಂತರ್ಜಾಲದಲ್ಲೆಲ್ಲ ಜಾಲಾಡಿದೆ, ಆದ್ರೆ ಅದು ಎಲ್ಲೂ ಕೂಡ ನಮ್ಗೆ ಸಿಗ್ತಿಲ್ಲ. ಆದ್ರೆ ಅದರಿಂದ ನಾನು ಕೊನೆಗೆ ತೀರ್ಮಾನಕ್ಕೆ ಏನು ಬಂದೆ ಅಂದ್ರೆ, ಈಗ ಅಥರ್ವಣ ಉಪನಿಷತ್ತು ಅನ್ನೋದು ದ್ವಾಸಪರ್ಣಾಸಖ ಸವಿಜಾಸಖಾಯ ಸಮಾನಂ ವೃಕ್ಷಂ ಪರಿಷಸ್ಪಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನನ್ಯೋ ಅವಿಚಾಕಶೀತಿ ಅಂತ ಇಷ್ಟೆಲ್ಲ ಹೇಳಿದೆಯಲ್ಲ, ಅಂಥದೇ ಒಂದು ವೇದವಾಕ್ಯ ಬೇರೆ ಯಾವುದೋ ಉಪನಿಷತ್ನಲ್ಲಿ ಇದ್ದಿರಬೇಕು. ನಮಗೀಗ ಉಪಲಬ್ಧ ಇಲ್ಲದೆ ಇರುವಂತಹ ಯಾವುದೋ ಶಾಖೆಯಲ್ಲಿ ಇದ್ದಿರಬೇಕು. ಆ ಥರದ್ದು ಅನೇಕ ಆಚಾರ್ಯರು ಕೋಟ್ ಮಾಡ್ತಾರೆ. ಈಗ ಉದಾಹರಣೆ ಚತುಷ್ಕಪರ್ಧ ಯುವತಿ ಸ್ವಪೇಶ ಘೃತ ಪ್ರತೀಕ ವಯುನಾನಿವಸ್ತೆ ಅನ್ನೋ ವೇದವಾಕ್ಯ ಪ್ರಸಿದ್ಧ, ಇದೆಲ್ಲರಿಗೂ ಗೊತ್ತಿದ್ದೇ ಇದೆ, ಋಗ್ವೇದದಲ್ಲೇ ಬರ್ತದೆ. ಈ ಘರ್ಮ ಸಮಂತ ತ್ರಿವೃತಂ ವ್ಯಾಪೃತ ಅನ್ನೋ ಮಂತ್ರದಲ್ಲಿ ಬರೋದದು. ಆಚಾರ್ಯರು ಈ ಚತುಷ್ಕಪರ್ಧ ಯುವತಿ ಸ್ವಪೇಶ ಅಂತ
ಕೋಟ್ ಮಾಡುವುದು ಅಲ್ಲದೇನೆ ಚತುಶಿಖಂಡ ಯುವತಿ ಸುಪೇಶ ಅಂತ ಮತ್ತೂ ಒಂದನ್ನು ಕೋಟ್ ಮಾಡ್ತಾರೆ. ಅದು ನಮಗೆ ಈಗ ಎಲ್ಲಿ ಸಿಗದೇ ಇರುವಂಥದ್ದು. ಚತುಶಿಖಂಡ ಅಂದ್ರೆ ಕಪರ್ದ ಅಂದ್ರೆ ಒಂದೇ ಅರ್ಥ. ಆ ದೃಷ್ಟಿಯಿಂದ ನಾನು ಇದನ್ನು ಕೂಡ ಸಮಾಧಾನ ಮಾಡಿಕೊಂಡೆ. ಈಗ ಇರುವ ಅಥರ್ವಣೋಪನಿಷತ್ನಲ್ಲಿ ದ್ವಾಸುಪರ್ಣ ಸುಯುಜಾಸಖಾಯ ಅಂತ ಇದಿಷ್ಟು ವೇದ ವಾಕ್ಯ ಮಾತ್ರ ನಮಗೆ ಸಿಗ್ತದೆ. ಬೇರೆ ಏನು ಅದರದ್ದು ಶೇಷ ನಮಗೆ ಸಿಗೋದಿಲ್ಲ ಪ್ರಾಯ. ಆದರೆ ಬೇರೆ ಯಾವುದೋ ಶಾಖೆಯಲ್ಲಿ ಇದೇ ಥರ ದ್ವಾಸುಪರ್ಣ ಸುಯುಜಾಸಖಾಯ ಅನ್ನುವಂತನೇ ಒಂದು ವೇದವಾಕ್ಯ ಕಂಡು ಬರ್ತದೆ. ಅದಾದ್ಮೇಲೆ ಅದರದ್ದೊಂದು ಶೇಷ, ಒಂದು ಟ್ಯಾಗ್ ರೂಪವಾಗಿ ಆಚಾರ್ಯರಲ್ಲಿ ಹೇಳಿದ್ದು ಉಪಲಬ್ಧ ಇದೆ ಬೇರೆ ಯಾವುದೋ ಶಾಖೆಯಲ್ಲಿ. ಅದನ್ನು ಆಚಾರ್ಯ ಸೂಚನೆ ಮಾಡ್ತಿದ್ದಾರೆ. ನೀವು ಯಾವುದೋ ಒಂದು ಶಾಖೆಯಲ್ಲಿ ಬಂದಿರುವಂತಹ ಒಂದು ವಾಕ್ಯವನ್ನ ಗಮನಿಸಿ ಹೇಳ್ತಾ ಇದ್ದೀರಿ, ಹಾಗೆ ಮಾಡೋದು ಉಚಿತ ಅಲ್ಲ. ಅದೇ ಥರದ ಸಮಾನವಾದ ಮಂತ್ರಗಳು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬಂದಿವೆ, ಅದಕ್ಕೆ ಪೂರಕವಾಗಿ ಹಿನ್ನೆಲೆಯಲ್ಲಿ ಮುನ್ನೆಲೆಯಲ್ಲಿ ಏನೇನು ಮಾತುಗಳು ಬಂದಿವೆ ಅಂತಂದು ಎಲ್ಲವನ್ನೂ ಕೂಡ ನೀವು ಗಮನಿಸಬೇಕಾಗ್ತದೆ. ಹಾಗೆ ಗಮನಿಸದೆ ಹೋದ್ರೆ ಅದಕ್ಕೇನು ಅರ್ಥ ಆಗೋದಿಲ್ಲ ಅಂತ ಆಚಾರ್ಯ ಪ್ರಾಯ ಸೂಚನೆ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಆದ್ರಿಂದ ತಸ್ಯೇದಾಹು ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋ ನಷದ್ಯ ಪಿತರಂ ನ ವೇದ ಅನ್ನೋ ಒಂದು ವೇದವಾಕ್ಯದ ಬಗ್ಗೆ ಒಂದು ವಿಮರ್ಶಾತ್ಮಕ ಆಲೋಚನೆ ಇರಬೇಕು ನಮ್ದು. ಅದು ಮುಂದೆ ಯಾರು ಸಿಗ್ತದ, ಯಾರಿಗಾದರೂ ಬೇರೆ ಯಾರಿಗಾದರೂ ಅದು ಎಲ್ಲಿ ಬಂದಿದೆ ಅಥವಾ ಶಾಖಾಂತರಸ್ಥ ನಮಗೆ ಸಿಗೋದೇ ಇಲ್ಲ ಅಂತಾದ್ರೂ ತೀರ್ಮಾನ ಉಳಿದ ವಿದ್ವಾಂಸರು ಮಾಡಿದ್ರೆ ಅದನ್ನು ನನಗೆ ನೀವು ತಿಳಿಸಬೇಕು. ಬನ್ನಂಜಿ ಗೋವಿಂದಾಚಾರ್ಯದ ಮೊದಲಾದ ಪುಸ್ತಕಗಳನ್ನೆಲ್ಲ ತೆಗೆದು ನೋಡಿದೆ. ಆದರೆ ಅದೆಲ್ಲೂ ಕೂಡ ಆ ವೇದವಾಕ್ಯ ಎಲ್ಲಿ ಬಂದಿದೆ ಅಂತ ಯಾರು ಹೇಳಿಲ್ಲ. ಅದು ಮೂಲ ರೂಪದಲ್ಲಿ ಆ ವೇದವಾಕ್ಯ ನೋಡಬೇಕು ಅಂತಿತ್ತು ನನಗೆ. ಅಲ್ಲಿ ತನ್ನೋ ನಷದ್ಯ ಪಿತರಂ ನ ವೇದ, ಯಾರು ತಂದೆಯಾದ ಭಗವಂತನನ್ನು ತಿಳಿದಿಲ್ವೋ ಅವನು ನಾಶ ಹೊಂದುತ್ತಾನೆ ಅಂತ ಹೀಗೇನೋ ಒಂದು ಅರ್ಥ ಅಲ್ಲಿ ಕಾಣಿಸ್ತದೆ. ಅದೇನೇ ಇರಲಿ, ಇತಿ ವಾಕ್ಯಶೇಷ ಯಹ ಅಲ್ಲಿ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆ ವಾಕ್ಯದಲ್ಲಿ ಕೂಡ ಪರಮಾತ್ಮನ ಬಗ್ಗೆ ಏನು ವರ್ಣನೆ ಮಾಡಿದಾರಲ್ಲ, ಅವನನ್ನು ಏನಂತ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ ಜೀವ ಅನದ್ಯ ಅತೃತ್ವೇನ ಉಕ್ತಃ. ಈ ಜೀವ ಏನನ್ನು ತಿನ್ನುವುದಿಲ್ವೋ ಅದನ್ನ ಆ ಪರಮಾತ್ಮ ತಿಂತಾನೆ ಅಂತ ಹೇಳ್ತಿದ್ದಾರೆ ಆ ವಾಕ್ಯದಲ್ಲಿ. ಇದನ್ನು ಗಮನಿಸಬೇಕು. ಜೀವ ದ್ವಾಸುಪರ್ಣ ಸೈಜಾಸಖಾಯ ಅಂತ ನಮಗೆ ಉಪಲಬ್ಧ ಇರುವ ಅಥರ್ವಣ ಉಪನಿಷತ್ತಿನ ಮಾತಿನಲ್ಲಿ ಜೀವ ತಿಂತಾ ಇದ್ದಾನೆ, ಆದ್ರೆ ಅವನು ಬಡವಾಗಿದ್ದಾನೆ. ಈ ಪರಮಾತ್ಮ ತಿಂತಾ ಇಲ್ಲ, ಆದ್ರೆ ಅವನು ಮಾತ್ರ ಪ್ರಕಾಶಿಸ್ತಾ ಇದ್ದಾನೆ ಅಂತ ಇಷ್ಟು ಬಂತು. ಇನ್ನು ನಮಗೆ ಉಪಲಬ್ಧ ಇಲ್ಲದೆ ಇರುವಂತಹ ವೇದವಾಕ್ಯ ಏನಿದೆಯಲ್ಲ, ಅಲ್ಲಿ ಪರಮಾತ್ಮ ಜೀವ ತಿನ್ನದೇ ಇರುವುದನ್ನ ಇನ್ನೊಂದೇನನ್ನೋ ತಿಂತಾ ಇದ್ದಾನೆ ಅಂತ ಬಂದಿದೆ. ಅದನ್ನು ಗಮನಿಸಬೇಕು. ಆ ಜೀವ ತಿನ್ನದೇ ಇರುವಂತಹ ಇನ್ನೊಂದೇನು ಅದು ಅಂತಂದ್ರೆ, ಜೀವ ತಿನ್ನುವುದು ಈ ಸ್ಥೂಲವಾದಂತಹ ಅಶುಭವಾದಂತಹ ಪದಾರ್ಥವನ್ನು ಮಾತ್ರ. ಆದ್ರೆ ಪರಮಾತ್ಮ ಜೀವನಿಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಶುಭವಾದ ಪದಾರ್ಥವನ್ನ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಜೀವ ಅನದ್ಯ, ಅನದ್ಯ ಅಂದ್ರೆ ಜೀವನಿಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಅಂಥ ಪದಾರ್ಥವನ್ನು ಅವನು ಈ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಜೀವ ಅನದ್ಯ ಅತೃತ್ವೇನ, ಜೀವನಿಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಏನೊಂದು ಪದಾರ್ಥ ಇದೆ ಅದನ್ನ ಅತ್ತ ತಿನ್ನುವವನು ಈ ಪರಮಾತ್ಮ. ಮುಕ್ತಃ ವಿಷ್ಣುರೇವ ಅತ್ತ ರಥಪಾನ ಕರ್ತ. ರಥ ಅಂದ್ರೆ ಆ ಶುಭವಾದನ್ನು ಸ್ವೀಕಾರ ಮಾಡ್ತಾನೆ ಅಂತ ತಾತ್ಪರ್ಯ ಆಗ್ತದೆ. ಯಾಕೆಂದ್ರೆ ವೃತ ಅನ್ನೋ ಶಬ್ದಕ್ಕೆ ಋತಂ ಸತ್ಯಂ ತಥಾ ಧರ್ಮ ಸುಕೃತಂ ಚ ಇತ್ಯಾದೇಹೇ, ವೃತ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥಗಳಿವೆ. ವೃತ ಅಂದ್ರೆ ಸತ್ಯ ಅಂದ್ರೆ ಯಥಾರ್ಥ, ಇನ್ನೊಂದು ಧರ್ಮ ನಮ್ಮ ಪುಣ್ಯ, ಆಮೇಲೆ ಮತ್ತೆ ಸುಕೃತ, ಸುಕೃತ ಅಂದ್ರೆ ಒಳ್ಳೆ ಕೆಲಸ, ಆ ಒಳ್ಳೆ ಕೆಲಸದಿಂದ ಬರುವಂತಹ ಧರ್ಮ ಅಂದ್ರೆ ಪುಣ್ಯ. ಇಷ್ಟೆಲ್ಲ ಅರ್ಥಗಳಿದ್ದಿರಬಹುದು. ಅದನ್ನಿಲ್ಲೋ ಸರ್ವಮೂಲದಲ್ಲಿ ಬಂದದನ್ನ ರಾಘವೇಂದ್ರ ಸ್ವಾಮಿ ಉದ್ಧರಿಸಿದ್ದಾರೆ ಅಂತ ಕಾಣಿಸ್ತದೆ. ಆದ್ರಿಂದ ಒಟ್ಟಾರೆ ಅಭಿಪ್ರಾಯ ಏನಾಯ್ತು ಅಂದ್ರೆ, ಶ್ರುತಿ ಜೀವಾದ್ಯ ಅಶುಭ ಅದನ ಪರ ಇತಿ ಭಾವ. ಹಾಗಾದ್ರೆ ಈ ಅಥರ್ವಣ ಶ್ರುತಿ, ತಥಾಚ ಶ್ರುತಿ ಅಂದ್ರೆ ಅಥರ್ವಣ ಶ್ರುತಿ, ನೀವು ನೋಡ್ತಾ ಇರುವ ಅಥರ್ವಣ ಶ್ರುತಿ ಇದೆಯಲ್ಲ, ಅದು ಪರಮಾತ್ಮ ತಿನ್ನೋದಿಲ್ಲ ಅಂತ ಹೇಳ್ತಿದೆಯಲ್ಲ, ಅದು ಏನನ್ನು ತಿನ್ನುವುದಿಲ್ಲ, ಅದು ಪರಮಾತ್ಮ ಏನನ್ನು ತಿಂತಾ ಇಲ್ಲ ಅಂದ್ರೆ ಜೀವ ಯಾವುದನ್ನು ತಿಂತಾ ಇದ್ದಾನೋ ಅದನ್ನು ಅವನು ತಿನ್ನೋದಿಲ್ಲ. ನಾವು ಅದನ್ನ ಆ ಥರ ಅದಕ್ಕೆ ಅರ್ಥ ಮಾಡಬೇಕು. ಅವನು ಏನನ್ನೂ ತಿನ್ನುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಜೀವ ಅದ್ಯ, ಜೀವನಿಂದ ತಿನ್ನಲ್ಪಡುವಂತಹ ಅಶುಭವಾದದನ್ನ ಅದನ್ನ ಅಂದ್ರೆ ಈ ಪರಮಾತ್ಮ
ತಿನ್ನುವುದಿಲ್ಲ ಅಂತ ಅರ್ಥ. ಅದನ್ನು ತಿನ್ನುವುದನ್ನು ಅದನ್ನು ನಿಷೇಧ ಮಾಡಿದೆ. ಜೀವನಿಂದ ಅದ್ಯ ತಿನ್ನಲ್ಪಡುವಂತಹ ಅಶುಭವನ್ನ ಅದನ್ನ ತಿನ್ನುವುದು, ಆ ತಿನ್ನುವುದನ್ನ ಮುಂದೆ ನಿಷೇಧ ಮಾಡಿದೆ. ನಿಷೇಧ ಪರ, ಅದನ್ನ ಪರ ಅಂತಿದೆಯಲ್ಲ, ಅದನ್ನ ಅಂದ್ರೆ ತಿನ್ನುವುದು. ಅದನ್ನ ಪರ ಅಂತಂದ್ರೆ ಅದನ್ನು ಪ್ರತಿಪಾದನೆ ಮಾಡುವುದು. ಪ್ರತಿಪಾದನೆ ಮಾಡುವುದು ಅಂತಂದ್ರೆ ತಿನ್ನುವುದಿಲ್ಲ ಅಂತ ಪ್ರತಿಪಾದನೆ ಮಾಡುವುದು. ನಮ್ಗಲ್ಲಿ ಅದು ನಿಷೇಧ ರೂಪವಾಗಿ ಕಾಣಿಸ್ತಾ ಇಲ್ಲ ಈಗ. ಆದ್ರಿಂದ ಆ ಥರ ಅದನ್ನ ಅರ್ಥ ಮಾಡಬೇಕು. ಜೀವಾದ್ಯ ಅಶುಭ ತಥಾಚ ಶ್ರುತಿ ಜೀವಾದ್ಯಾಶುಭ ಅದನ ಪರ ಅಂತಿದೆ ಹೀಗೆ. ಆದರೆ ಇನ್ನು ಕೆಲವು ಕಡೆ ನಾನು ಇದರದ್ದು ಬೇರೆ ಬೇರೆ ಪಾಠಗಳನ್ನು ಗಮನಿಸಿದಾಗ ತಥಾಚ ಶ್ರುತಿ ಜೀವಾದ್ಯ ಶುಭಾದನ ಪರ ಅಂತಿದೆ. ಅದು ಏನರ್ಥ, ವಾಕ್ಯಕ್ಕೆ ಏನು ಅರ್ಥ ಮಾಡಬೇಕು, ವಾಕ್ಯನೇ ಗೊಂದಲಕರವಾಗಿದೆ ತುಂಬ. ಆದ್ದರಿಂದ ಅದೇನೇ ಇರಲಿ, ಅಥರ್ವಣ ಶ್ರುತಿ ಹೇಳ್ತಾ ಇರೋದು ಪರಮಾತ್ಮ ತಿನ್ನುವುದಿಲ್ಲ ಅಂದ್ರೆ ಜೀವ ಯಾವುದನ್ನ ತಿನ್ನುವುದಿಲ್ಲವೋ, ಜೀವ ಏನನ್ನು ತಿಂತಾನೋ ಅದನ್ನು ಪರಮಾತ್ಮ ತಿನ್ನೋದಿಲ್ಲ. ಜೀವ ಏನನ್ನು ತಿನ್ನುವುದಿಲ್ಲವೋ ಅದನ್ನು ಪರಮಾತ್ಮ ತಿಂತಾನೆ. ಈಗ ಒಟ್ಟು ಅರ್ಥ ಮಾಡಬೇಕು. ಆ ವಾಕ್ಯದ ಗೊಂದಲ ಏನೇ ಇರಲಿ ಅಂತೂ ಅಥರ್ವಣ ನಮಗೆ ಉಪಲಬ್ಧಿ ಇರುವ ಅಥರ್ವಣ ಉಪನಿಷತ್ತಿನ ಮಾತು ಮತ್ತು ಉಪಲಬ್ಧಿ ಇಲ್ಲದೇ ಇರುವಂತಹ ಇನ್ನೊಂದು ವೇದದ ವಾಕ್ಯ, ಅವೆರಡನ್ನು ಗಮನಿಸಿದಾಗ ಜೀವ ತಿನ್ನುವುದನ್ನ ಅಶುಭವಾದನ್ನ ಪರಮಾತ್ಮ ತಿನ್ನೋದಿಲ್ಲ, ಜೀವ ತಿನ್ನದೇ ಇರುವಂತಹ ಶುಭವನ್ನ ಪರಮಾತ್ಮ ತಿಂತಾನೆ ಅಂತ ಇಷ್ಟು ಅರ್ಥ ಮಾಡಬೇಕು. ಅದು ಜೀವಾದ್ಯಾ ಅಂತಿದೆಯಲ್ಲ, ಆ ಅನ್ನೋದು ದೀರ್ಘ, ಅದೆಲ್ಲ ಸ್ವಲ್ಪ ಗೊಂದಲಕರವಾಗಿದೆ. ಮತ್ತೆ ಶುಭಾದನ, ಶುಭ ಅನದನ ಅಂತ ಆಗ್ಬೇಕೋ ಹೇಗೆ, ಅದು ಎಲ್ಲ ಗೊಂದಲಕರವಾಗಿದೆ. ಅದೇನೇ ಇಲ್ಲ, ಅರ್ಥ ಹೀಗೆ ಮಾಡಿದ್ರೆ ಸಾಕು. ಏಕಏವ ಜೀವೇಶ ರೂಪ ಏಕ ಇತಿ ಜೀವೇಶ ರೂಪ ಅನೇಕ ಕೋಟಿ ನಿರಾಸಾಯ. ಅಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಅಂತ ಏಕ ಅಂತ ಬಂದಿದೆಯಲ್ಲ, ಆ ಏಕ ಅನ್ನೋ ಶಬ್ದದಿಂದ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಈ ವಾಕ್ಯದಲ್ಲಿ ಅಥರ್ವಣ ಉಪನಿಷತ್ನಲ್ಲಾಗಲಿ ಮತ್ತೆ ಕಾಟಕ ಉಪನಿಷತ್ನಲ್ಲಾಗಲಿ ನಿಮ್ಗೆ ಉಪಲಬ್ಧ ಇಲ್ಲದೇ ಇರುವಂತಹ ಬೇರೆ ಯಾವುದೇ ವೇದ ವಾಕ್ಯದಲ್ಲಾಗಲಿ ಅಲ್ಲಿ ಇಬ್ರು ಕೋಟಿಗಳಿದ್ದಾರೆ ಅಂತ ಆಲೋಚನೆ ಮಾಡಲೇಬೇಡಿ. ಕೋಟಿ ಅಂದ್ರೆ ಎರಡು ಗುಂಪು, ಜೀವ ಅನ್ನುವಂಥ ಒಂದು ಗುಂಪು, ಪರಮಾತ್ಮ ಅನ್ನುವಂಥ ಒಬ್ಬ ವ್ಯಕ್ತಿ, ಹೀಗೆ ಇಬ್ಬರಿದ್ದಾರೆ ಅಂತ ನೀವು ಯಾವ ಕಾರಣಕ್ಕೂ ಆಲೋಚನೆ ಮಾಡತಕ್ಕದ್ದಲ್ಲ. ಅಲ್ಲಿ ಇರುವುದು ಒಂದೇ ಕೋಟಿ, ಒಂದೇ ಗುಂಪು, ಪರಮಾತ್ಮನ ಬಗ್ಗೆನೇ ಅದು ಹೇಳ್ತಾ ಇರೋದು. ಅದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಅಲ್ಲಿ ನಾನು ಈಗಾಗಲೇ ಕಾಟಕೋಪನಿಷತ್ತಿನಲ್ಲಿ ಹೇಳಿದಂತೆ ಹಿಂದಿನ ಒಲ್ಲಿಯ ಕೊನೆಯ ಮಂತ್ರ ಅಲ್ಲಿ ಏಕವಚನ ಬಂದಿದೆ. ಅದಾದ್ಮೇಲೆ ಮುಂದಿನ ಒಲ್ಲಿಯ ಮೊದಲನೇ ಮಂತ್ರದಲ್ಲಿ ದ್ವಿವಚನ ಬಂದಿದೆ. ಅದಾದ್ಮೇಲೆ ಮತ್ತೆ ಏಕವಚನ ಬಂದಿದೆ. ಹೀಗೆ ಎರಡು ಏಕವಚನಗಳ ನಡುವೆ ಒಂದು ದ್ವಿವಚನ ಸಿಕ್ಕಿರೋದ್ರಿಂದ ಆ ದ್ವಿವಚನವು ಕೂಡ ಪರಮಾತ್ಮನ ಎರಡು ರೂಪಗಳನ್ನೇ ಹೇಳ್ತದೆ ಅಂತ ಹೇಳಬೇಕೇ ಹೊರತು ಬೇರೆ ಯಾವ ರೂಪಗಳನ್ನು ಅದು ಪ್ರತಿಪಾದನೆ ಮಾಡ್ತಾ ಇಲ್ಲ. ಅನೇಕ ಕೋಟಿಗಳು, ಗುಂಪುಗಳು ಅದನ್ನ ನಿರಾಸ ಮಾಡ್ಲಿಕ್ಕಾಗಿ ಹೇಳಿದ್ದಾರೆ. ಸರ್ವಗೈತಿ ಗುಹಾಸ್ಥತ್ವ ಯುಕ್ತಿ ಸೂಚನಾಯ ಅತ್ತಾರೌ ಇತಿ ವಾಚ್ಯೆ ಅತ್ತ ಇತ್ಯುಕ್ತಿ ರೂಪದ್ವಯ ಐಕ್ಯೋಕ್ತ್ಯರ್ಥ. ಈಗ ಸರ್ವಗೋತ್ತ ಅಂತ ಆಚಾರ್ಯರು ಅತ್ತ ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ. ಏಕವಚನ ಪ್ರಯೋಗ ಯಾಕೆ ಮಾಡಿದ್ದಾರೆ ಅದು ಮತ್ತೊಂದು ನಮಗೆ ಸಂಶಯ ಬರಬಹುದು. ಯಾಕೆಂತಂದ್ರೆ ಅತ್ತಾರವು ಅಂತ ಹೇಳ್ಬೇಕಾಗಿತ್ತಲ್ಲ, ತಿನ್ನೋರು ಇರೋದು ಇಬ್ಬರಲ್ವ, ಆತ್ಮ ಪರಮಾತ್ಮ ಅಂತ ಇಬ್ಬರು ಇದ್ದ ಮೇಲೆ ಅವರಿಬ್ಬರನ್ನು ಕುರಿತು ಅತ್ತಾರವು ಅಂತ ಹೇಳ್ಬೇಕಾಗಿತ್ತು. ಅತ್ತ ಅಂತ ಯಾಕೆ ಹೇಳಿದ್ರು ಅಂತ ಹೀಗಿನೊಂದು ಪ್ರಶ್ನೆ ಬರಬಹುದು. ಅದಕ್ಕೆ ಹೀಗರ್ಥ, ಅತ್ತಾರು ತಿನ್ನುವ ರೂಪಗಳು ಎರಡು ಇರಬಹುದು, ಅತ್ತ ಆತ್ಮ ಮತ್ತು ಪರಮಾತ್ಮ ಅಂತ. ಆದ್ರೆ ಆ ಎರಡೂ ರೂಪಗಳಿಂದ ಅಭಿನ್ನನಾದವನು ಪರಮಾತ್ಮನೇ. ಅದು ಯಾಕೆ ಅಂತಂದ್ರೆ ಸರ್ವಗಹ ಅಂತ ಹಿಂದೆ ಬಂದಿದೆ. ಸರ್ವಗ ಇತಿ ಗುಹಾಸ್ಥತ್ವ ಯುಕ್ತಿ ಸೂಚನಾಯ. ಸರ್ವಗ ಅಂದ್ರೆ ಏನು, ಎಲ್ಲಾ ಕಡೆನೂ ಇದ್ದಾನೆ, ಹೃದಯ ಗುಹಾದಲ್ಲೂ ಕೂಡ ಇದ್ದಾನೆ. ಗುಹಾಸ್ಥತ್ವ ಎಂಬುದೊಂದು ಯುಕ್ತಿ. ಆ ಯುಕ್ತಿಯನ್ನು ಸೂಚನೆ ಮಾಡಲಿಕ್ಕಾಗಿ ಅತ್ತಾರವು ಇತಿ ವಾಚ್ಯೆ, ಅತ್ತಾರವು ಎಂಬುದಾಗಿ ದ್ವಿವಚನ ಹೇಳಬೇಕಾದಲ್ಲಿ ಅತ್ತ ಇತ್ಯುಕ್ತಿ, ಅತ್ತ ಎಂಬುದಾಗಿ ಹೇಳಿರುವುದು, ಏಕವಚನ ಹೇಳಿರುವುದು ರೂಪದ್ವಯ ಐಕ್ಯ ಉಕ್ತ್ಯರ್ಥ. ಎರಡೂ ರೂಪಗಳಿಗೆ ಐಕ್ಯವನ್ನ ಶ್ರುತಿಯು ಅಭಿಪ್ರಾಯಪಟ್ಟಿದೆ ಅನ್ನೋದನ್ನ ಆಚಾರ್ಯರು ಅತ್ತ ಅಂತ ಏಕವಚನ ಪ್ರಯೋಗ ಮಾಡಿ ಹೇಳಿದ್ದಾರೆ. ಅದರಿಂದ ಹೃದಯ ಗುಹಾಸ್ಥತ್ವ ಎಂಬ ಯುಕ್ತಿಯನ್ನೇ ಸೂಚನೆ ಮಾಡಿದಾಗಾಯ್ತು. ಅವು ಎರಡೂ ರೂಪಗಳು ಕೂಡ ಹೃದಯದಲ್ಲಿಯೇ ಇವೆ ಅಂತಿಷ್ಟು ತಿಳಿಸಿದಂತಾಗ್ತದೆ.